ಆದೇಶ ಕೂಡ ಇಲಾಖೆಯಿಂದ ಬಂದಿದೆ. ಸೊ ಆ ಆದೇಶ ನೋಡಿದಾಗ ಬಹುಶಃ ತಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಲೇ ಅನಿಸ್ತದೆ. ಯಾಕೆಂದರೆ ಈಗ ಇಳುವರಿ ನಮಗೆ ಗೊತ್ತಿದೆ, ಈ FRP ರೇಟ್ ಏನಿದೆ ಅದು ಇಳುವರಿ ಬೇಸ್ಡ್ ಇದೆ. ಇದು ರಿಕವರಿ ರೇಟ್ ಆದಾದ ಮೇಲೆ FRP ರೇಟ್ ಆಗುತ್ತೆ. ಆ ಇರೆಸ್ಪೆಕ್ಟಿವ್ ಆಫ್ FRP ಅಂದರೆ ಇರೆಸ್ಪೆಕ್ಟಿವ್ ಆಫ್ ದಟ್ ರಿಕವರಿ, ಯಾವುದೇ ಇಳುವರಿ ಇರಲಿ, ಯಾವುದೇ ಪರ್ಸೆಂಟ್ ಇಳುವರಿ ಇದ್ದರೂ ಕೂಡ 100 ರೂಪಾಯಿ ಅಡಿಷನಲ್ ಬೆಲೆಯನ್ನು ನಿಗದಿ ಮಾಡಿರ್ತಾರೆ. ಅದರಲ್ಲಿ 50 ಕಾರ್ಖಾನೆ ಮಾಲೀಕರು ಕೊಡಬೇಕಾಗಿದೆ, 50 ಸರ್ಕಾರದಿಂದ ಸಬ್ಸಿಡಿ ಇದೆ. ಇದು 2 ಹಂತದಲ್ಲಿ ಬರ್ತದೆ. 2 ಫಸ್ಟ್ ಹಂತ ಒಂದು ಮೊದಲು ಏನೇ ನಿಗದಿ ಮಾಡಿರ್ತಾ ಇದ್ದು, ಇನ್ನೊಂದು ಹಂತದಲ್ಲಿ ಇದು 100 ರೂಪಾಯಿ 6 ಮಂತ್ಸಲ್ಲಿ ಬರೋದು. ಇಷ್ಟಂತೂ ನಿನ್ನೆ ಮಾಡಿದಂಥ ಆದೇಶ. ಈ ಆದೇಶ ನನ್ನ ಹತ್ರ ಇದೆ. ಈ ಆದೇಶ ನಮಗೆ ಕೊಟ್ಟಿಲ್ಲ ನಾನು. ಇದರಲ್ಲಿ ನಾನು ಮುಗಿಸ್ಬಿಟ್ಟಿರ್ತೇನೆ. ಇದರಲ್ಲಿ ಬೇರೆ ಬೇರೆ ಭಾಳ ಡಿಟೇಲ್ಡ್ ಇದೆ. ಇದರಲ್ಲಿ ಯಾವ ರೀತಿ ರಿಕವರಿ ಬೇಸ್ ಮೇಲೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ 10.25% ಇದ್ದಾಗ ಎಷ್ಟು, 11.25% ಇದ್ದಾಗ ಎಷ್ಟು, 9.5 ಅಥವಾ ಕಡಿಮೆ ಇದ್ದಾಗ 9.5 ಅಥವಾ ಕಡಿಮೆ ಇದ್ದಾಗ ಏನು FRP ನಿಗದಿ ಮಾಡಿದೆ, ಅದ್ರ ಮೇಲೆ ಕಾರ್ಖಾನೆಗಳು ಏನು ಘೋಷಣೆ ಮಾಡಿದೆ ಅದಕ್ಕೆ ಒಂದು 100 ರೂಪಾಯಿ ಹೆಚ್ಚಿಗೆ. ಸೊ ಇದನ್ನೆಲ್ಲ ನೋಡಿದರೆ ಬಹುಶಃ ತಮ್ಮ ಹೋರಾಟಕ್ಕೆ ಒಂದು ಇದು ಸಿಕ್ಕಿದೆ ಅಂತಲೇ ಹೇಳ್ಬೋದು, ಜಯ ಸಿಕ್ಕಿದೆ. ಸೊ ಅದರಲ್ಲೇನು 2 ಮಾತಿಲ್ಲ. ಆಮೇಲೆ ನಮಗೆಲ್ಲ ಗೊತ್ತಿದೆ, ಒಂದು ದೇಶದಲ್ಲಿ ಕೃಷಿ ಪ್ರಧಾನ ರಾಷ್ಟ್ರವಲ್ಲ, ರೈತರೇ ಬೆನ್ನೆಲುಬು ನಮಗೆ. ಸೊ ಯಾವಾಗಲೂ ಸರ್ಕಾರ ರೈತರ ಪರವಾಗಿಯೇ ಇದೆ, ರೈತರ ಪರವಾಗಿ ಆಗಿದೆ ಅಂತ ನಾನು ಹೇಳ್ತೇನೆ. ಇದಕ್ಕಿಂತಲೂ ನಿಮಗೆ ಕೆಲವು ಅನೇಕ ಸಮಸ್ಯೆಗಳಿದ್ದಾವೆ. ಯಾಕಂದರೆ ಲಾಸ್ಟ್ ಒಂದು 2-3 ಸಲ DC ಅವರ ಅಧ್ಯಕ್ಷತೆಯಲ್ಲಿ ಜಡ್ಪಿಯಲ್ಲಿ ಮೀಟಿಂಗ್ ಆದಾಗ ತಾವುಗಳು ಎಲ್ಲ ಎಷ್ಟೋ ಜನ ತಮ್ಮ ಕರ್ಕೊಂಡೆಲ್ಲ ಬಂದಿದ್ರು. ಅಲ್ಲಿ ನಿಮ್ಮ ಬೇರೆ ಬೇರೆಗಳ ಬೇಡಿಕೆಗಳು ಇದಾವೆ. ಯಾವ ರೀತಿ ಸಮಸ್ಯೆ, ಈ ವೇಯಿಂಗ್ನಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತದೆ, ರಿಕವರಿಯಲ್ಲಿ ಯಾವ ರೀತಿ ಅನ್ಯಾಯ ಆಗ್ತದೆ, ಅವೆಲ್ಲ ಕೆಲವೊಂದು ವಿಷಯಗಳು ತಾವು ಪ್ರಸ್ತಾಪ ಮಾಡಿದರು. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಸ್ಪಂದಿಸಿದ್ದಾರೆ. ಅವರು ಈ ಒಂದು ಸಮಸ್ಯೆಗಳ ಕುರಿತು ಏನು ನಾವು ಪರಿಹಾರ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಕ್ರಮಗಳನ್ನು ವಹಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ CCTV ಕ್ಯಾಮ್ರಾ ಅಳವಡಿಸೋದು ತುರ್ತಾಗಿ ಅಂತ ಆದೇಶ ಮಾಡಿದ್ದಾರೆ. ಅದರ ಜೊತೆ ವೇ ಬ್ರಿಡ್ಜಸ್ ಅಂತೂ ಈಗೆಲ್ಲ ಡಿಜಿಟಲೈಸ್ಡ್ ವೇ ಬ್ರಿಡ್ಜಸ್ ಆಗಿದ್ದಾವೆ. ಅದರ ಜೊತೆ ಒಂದು ತಂಡಗಳ ರಚನೆಯನ್ನು ಆದೇಶ ಕೂಡ ಮಾಡಿದ್ದಾರೆ DC ಅವರು. ಆ ತಂಡದಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈದಿಂದ ಇರ್ತಾರೆ, ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ತಾರೆ. ಅವರು 15 ದಿನಕ್ಕೊಮ್ಮೆ ಅಥವಾ ಮೋರ್ ಫ್ರಿಕ್ವೆಂಟ್ಲಿ ವಿಸಿಟ್ ಮಾಡಿ, ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿ, ಒಂದು ಯಾವುದೇ ರೀತಿ ಅನ್ಯಾಯ ಆಗದೇ ಇರೋ ಥರ ಈ ಒಂದು ಪ್ರೊಸೆಸ್ನಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಈ ಆದೇಶದಲ್ಲಿ DC ಅವರು ಮಾಡಿದ್ದಾರೆ. ಇದನ್ನು ಬಿಟ್ಟು ಅಕಸ್ಮಾತ್ ಇಷ್ಟಾದರೂ ಕೂಡ ಏನಾದರೂ ಅನ್ಯಾಯ ಆಯಿತು, ಎಲ್ಲಾದರೂ ಒಂದು ಮಿಸ್ ಆಫ್ ಕಾರ್ಪೊರೇಷನ್ ಅಥವಾ ಯಾವುದೇ ರೀತಿ ಪ್ರೊಸೆಸ್ಸಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆ ನಿಮಗೆ ಕಂಡು ಬಂದಲ್ಲಿ ನೀವು ಲಿಖಿತವಾಗಿ ವಿತ್ ಎವಿಡೆನ್ಸ್ ಕೊಟ್ಟರೆ ಅದಕ್ಕೆ ಖಂಡಿತ ಸೂಕ್ತ ಕ್ರಮ ವಹಿಸುವಂತೆ ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀವಿ. ಅವರು ಕೂಡ ಇದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಅನ್ಯಾಯ ಆಗದೇ ಇರೋ ಥರ ನಾವು ನೋಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಹೇಳಿ ನಾನು ನಿಮಗೂ ಎಲ್ಲ ಗೊತ್ತಿದೆ, ಇಡೀ ರಾಜ್ಯಾದ್ಯಂತ ನಿನ್ನೆ ಎಲ್ಲ ಹೋರಾಟಗಳನ್ನು ಇದನ್ನು ಪಡೆದುಕೊಂಡಿದ್ದಾರೆ. ಈವನ್ ನಮ್ಮ ಡಿಸ್ಟಿಕಲ್ಲಿ ಕೂಡ, ನಮ್ಮ ವಿಜಯಪುರದಲ್ಲಿ ಕೂಡ ಎಲ್ಲ ರೈತರು ತಮ್ಮ ಏನು ಧರಣಿಗಳನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ. ಸೊ ಅದೇ ಒಂದು ತಮ್ಮಲ್ಲಿ ನಂದು ಒಂದು ಕೋರಿಕೆ ಏನಂದರೆ, ಈ ನಿಟ್ಟಿನಲ್ಲಿ ತಾವು ಕೂಡ ಒಂದು ನಾನೇನು ಹೇಳ್ತಾ ಇದ್ದೀನಿ ಅದನ್ನು ಮನೆಗೆ ಕಂಡುಕೊಂಡು, ತಮಗೂ ಗೊತ್ತಿದೆ ಈಗ ಆಲ್ರೆಡಿ ಭಾಳ ಲೇಟಾಗಿದೆ, ಮತ್ತು ಎಲ್ಲ ಕಾರ್ಖಾನೆಗಳು ಸ್ಟಾರ್ಟ್ ಆಗಿ ಎಲ್ಲ ರೈತರು ತಮ್ಮ ಕಬ್ಬನ್ನು ನುಡಿಸುವಂಥ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಹೇಳ್ತೀನಿ. ಎಲ್ಲರೂ ಪ್ರಯತ್ನದಿಂದ ಇವತ್ತು ನಮಗೆ ಒಂದು ರೈತರಿಗೆ ಸಮಾಧಾನಕರ ಒಂದು ಬಹುಮಾನವನ್ನು ಸಿಕ್ಕಂತಾಗೈತಿ. ಏನಂತಂದ್ರೆ ನಾವು 3,500 ರೂಪಾಯಿಯನ್ನು ಬೇಡಿಕೆ ಇಟ್ಟಿದ್ದೀವಿ. ಭಾಳಷ್ಟು ಆರ್ಥಿಕವಾಗಿ ಹಿಂದುಳಿದರ ರೈತರಿಗೆ ಖರ್ಚು ಜಾಸ್ತಿ ಐತಿ, ಆಳುಗಳ ಪಗಾರ ಐತಿ, ಗೊಬ್ಬರದ ಐತಿ, ರಾಸಾಯನಿಕ, ಹಿಂಗೆಲ್ಲ ಹಲವು ಎಲ್ಲ ಲೆಕ್ಕ ಹಾಕಿದಂದ್ರೆ ಖರ್ಚು ಜಾಸ್ತಿ ಐತಿ. ನಮ್ಮ ಸಾಲ ಹಿಂಗೆಲ್ಲ 3,500 ರೂಪಾಯಿ ಕೂಡ ಒಂದು ಬೇಡಿಕೆ ಇತ್ತು. ಆದರೆ ಮಾನ್ಯ CM ಸಾಹೇಬರು ಈ ಕಡೆ ಕಾರ್ಖಾನೆ ಫ್ಯಾಕ್ಟ್ರಿಗಳಿಗೂ ಒಗ್ಯೋದ ಬೇಡ, ರೈತರಿಗೂ ಒಗ್ಯೋದ ಬೇಡ ಅನ್ನೋ ಉದ್ದೇಶದಿಂದ ಒಂದು ಸಮಾಧಾನಕರ ಸಮಾಧಾನ ಮಾಡಿದ್ರೆ, ಅದೇ ಸಮಾಧಾನವನ್ನು ಎಲ್ಲ ರೈತರು ಖುಷಿ ಪಡುವಂಥ ವಿಚಾರ. ಇವತ್ತಿನ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಮತ್ತು ಎಲ್ಲದನ್ನು ಆರ್ಥಿಕ ಏನಪ್ಪ ಅಂದ್ರೆ ಹೊರೆ ಆಗ್ಲಾರ್ದಂಗೆ ಮುಂದಿನ ದಿನಗಳಲ್ಲಿ ಆದರೂ ಅದನ್ನು ಗಮನಿಸಿ ಸರ್ಕಾರ ಮುಂದಿದ್ರೆ ಅದಕ್ಕೆ ನ್ಯಾಯಯುತ ಬೆಲೆ ಕೊಡ್ತಾರನ್ನೋ ಆಶ್ವಾಸನೆಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ಹಿಂದೆ ತಗೊಳ್ತಾ ಇದ್ದೀವಿ. ಎಲ್ಲರೂ ಏನಪ್ಪ ಅಂದ್ರೆ ಪತ್ರಕರ್ತರು, ನಾವು ಮೇಡಮ್ ಅವ್ರು ಭಾಳ ಸಲ ಕೇಳಿದೆವು, ನಾವು ರಸ್ತೆ ತಡೆ ಮಾಡ್ದಕ್ರೆ ಮೇಡಮ್ ಅವರು ನಾನು ಬಹುತೇಕ ಅವರು ಕಾರ್ಖಾನೆಯಲ್ಲಿ ಇದ್ದೀವಿ, DC ಅವ್ರು ಇದ್ರು ಅಂತೇಳಿ ಇವತ್ತು ಬರಲಿಲ್ಲ. ಇವತ್ತು ಕೊನೆ ಪಕ್ಷಕ್ಕಾದ್ರೆ ನಮ್ಮ ಹೋರಾಟಗಾರ ಎಷ್ಟು ಬಂದರೆ ತಿಳ್ಕೊಂಡು ಅವ್ರಿಗೆ ನಾವು ಧನ್ಯವಾದಗಳು ಸಲ್ಲಿಸಬೇಕಾಗ್ತದೆ. ಇದೇ ರೀತಿಯಾಗಿ ಇವತ್ತು ನಮ್ಮ ಹೋರಾಟವನ್ನು ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ವ್ಯಾಪಾರಸ್ಥ ಬಂಧುಗಳಾಗಿರ್ಬೋದು, ಇವತ್ತು ಸಂಪೂರ್ಣವಾಗಿ KSRTC ಅಧಿಕಾರಿಗಳು ಇವತ್ತು ನಮ್ಮ ಹೋರಾಟ ದಿನ
ಸಂಪೂರ್ಣವಾಗಿ ಬಸ್ ಬಂದ್ ಮಾಡೋ ಮೂಲಕ ನಮ್ಮ ಹೋರಾಟವನ್ನು ಬೆಂಬಲಿಸಿದ್ರು. ಇವತ್ತು ನೌಕರದಾರ ಬಂಧುಗಳಾಗಿರ್ಬೋದು, ಅನೇಕ ಇವತ್ತೆಲ್ಲ ವ್ಯಾಪಾರಸ್ಥ ಬಂದು ಕೂಡ ನಮ್ಮ ಹೋರಾಟವನ್ನು ಸಹಕಾರ ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಇದು ನಮ್ಮ ಇಂಡಿ ತಾಲೂಕಿಗೆ, ಇಡೀ ಕರ್ನಾಟಕ ರೈತರಿಗೆ, ವಿಶೇಷವಾಗಿ ನಮ್ಮ ಇಂಡಿ ತಾಲೂಕಿಗೆ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಆಗ್ಯದ.